ಕಳಲೆ ಗ್ರಾಮದ ಮತ್ತೊಂದು ಹೆಮ್ಮೆ ಎಂದರೆ ಕಳಲೆಯ ಕಥೆಗಳ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಐತಿಹಾಸಿಕ ಗ್ರಾಮವಾದ ಕಳಲೆಯಲ್ಲಿದ್ದೇವೆ. ಕಳಲೆ ಗ್ರಾಮಕ್ಕೆ ದಳವಾಯಿಗಳು ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ. ಅವುಗಳಲ್ಲಿ ಈ ಕೆರೆಯೂ ಸಹ ಒಂದು ಬಹುಮುಖ್ಯ ಕೊಡುಗೆಯಾಗಿದೆ. ಈ ಕೆರೆಯನ್ನು ಚೆಲ್ವಾಂಬುದಿ ಕೆರೆ ಅಥವಾ ಚೆಲ್ವಾಂಬ ಕೆರೆ ಹೀಗೆ ನಾನಾ ಹೆಸರಿನಿಂದ ಕರೆಯುತ್ತಾರೆ. ಈ ಕೆರೆಯು ಕಳಲೆ ಗ್ರಾಮದ ದಕ್ಷಿಣ ದಿಕ್ಕಿನಲ್ಲಿ ಹಾಗೂ ಗ್ರಾಮಕ್ಕಿಂತ ಸ್ವಲ್ಪ ಎತ್ತರ ಪ್ರದೇಶದಲ್ಲಿದೆ. ಈ ಚೆಲ್ವಾಂಬ ಕೆರೆಯನ್ನು ದಳವಾಯಿ ನಂಜರಾಜಯ್ಯನ ಅಧಿಕಾರಿ ವೀರಯ್ಯ ಕಟ್ಟಿಸಿದರು ಎಂದು ಹೇಳಲಾಗುತ್ತದೆ. ಈ ಕೆರೆಗೆ ಚೆಲ್ವಾಂಬ ಕೆರೆ ಎಂದು ಹೆಸರು ಬರಲು ಕಾರಣ, ಚೆಲ್ವಾಂಬೆ ಕಳಲೆಯಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತಹ ದಳವಾಯಿ ಮನೆತನದ ದಳವಾಯಿ ಕಾಂತನೃಪನ ಅಥವಾ ಕಾಂತಯ್ಯನ ಮಗಳು ಹಾಗೂ ದಳವಾಯಿ ದೊಡ್ಡೇಂದ್ರನ ಮೊಮ್ಮಗಳಾಗಿದ್ದಳು. ಕಳಲೆ ಮನೆತನದ ಹೆಣ್ಣುಮಗಳಾದ ಚೆಲ್ವಾಂಬೆಯು ಶ್ರೇಷ್ಠ ಕವಯಿತ್ರಿಯಾಗಿದ್ದಳು. ಕಳಲೆಯ 8 ಶ್ರೇಷ್ಠ ಕವಿಗಳಾದ ಚೆನ್ನಯ್ಯ, ನಂಜರಾಜಯ್ಯ, ರಂಗಯ್ಯ, ನೂರೊಂದಯ್ಯ ಇವರ ಸಾಲಿಗೆ ಚೆಲ್ವಾಂಬೆಯು ಸಹ ಸೇರುತ್ತಾಳೆ. ಕಳಲೆ ದಳವಾಯಿ ಮನೆತನದ ಹೆಣ್ಣುಮಗಳು ಚೆಲ್ವಾಂಬೆ ಮೈಸೂರು ಒಡೆಯರ ದೊಡ್ಡ ದೇವರಾಜ ಒಡೆಯರ ರಾಣಿಯಾಗಿ ತಲಕಾವೇರಿ ಮಹಾತ್ಮೆ ಮತ್ತು ವರನಂದಿ ಕಲ್ಯಾಣ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಕಳಲೆ ಗ್ರಾಮದ ಮತ್ತೊಂದು ಹೆಮ್ಮೆ ಎಂದರೆ ನಂಜನಗೂಡು ತಾಲೂಕಿನ ಮೊದಲ ಮಹಿಳಾ ಬರಹಗಾರ್ತಿ ಮತ್ತು ಕಳಲೆ ಗ್ರಾಮದ ಏಕೈಕ ಸ್ತ್ರೀ ಬರಹಗಾರ್ತಿ ಎಂಬ ಹೆಗ್ಗಳಿಕೆಗೆ ನಮ್ಮ ಕಳಲೆ ಗ್ರಾಮದ ಹೆಣ್ಣುಮಗಳು ಚೆಲ್ವಾಂಬೆ ಸೇರುತ್ತಾರೆ. ಇದಿಷ್ಟು ಚೆಲ್ವಾಂಬೆಗೆ ಸಂಬಂಧಿಸಿದ ಮಾಹಿತಿಯಾಗಿತ್ತು. ಆದರೆ ಈ ಕೆರೆಯನ್ನು ಕಟ್ಟಿಸಲು ಮೂಲ ಉದ್ದೇಶ ಎಂದಿನಂತೆ ದಳವಾಯಿಗಳ ಆಳ್ವಿಕೆಯ ಕಾಲದಲ್ಲೂ ಕೂಡ ಆರ್ಥಿಕತೆಯು ಕೃಷಿ ಆಧಾರಿತ ಆರ್ಥಿಕತೆಯಾಗಿತ್ತು. ಕೃಷಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಈ ಕೆರೆಯನ್ನು ನಿರ್ಮಿಸಲಾಯಿತು. ಈ ಕೆರೆ ಸುಮಾರು 800 ಎಕರೆಗೂ ಹೆಚ್ಚಿನ ಪ್ರದೇಶದಲ್ಲಿ ನಿರ್ಮಿಸಲಾಗಿತ್ತು ಎಂದು ಹೇಳಲಾಗುತ್ತದೆ. ಈ ಕೆರೆ ಅಂದಿನಿಂದ ಇಂದಿನವರೆಗೂ ರೈತರಿಗೆ, ಜಾನುವಾರುಗಳಿಗೆ ವಿವಿಧೋದ್ದೇಶಗಳನ್ನು ಪೂರೈಸಲು ನೀರನ್ನು ಹಾಗೂ ಫಲವತ್ತಾದ ಮಣ್ಣನ್ನು ಒದಗಿಸುತ್ತಾ ಬಂದಿದೆ. ಈ ಕೆರೆ ತುಂಬಿದ್ದಾಗ ನೀರನ್ನು ಒದಗಿಸುತ್ತಲೂ ಹಾಗೂ ನೀರಿಲ್ಲದೆ ಬತ್ತಿ ಹೋದಾಗ ಕೆಲವು ಸೊಪ್ಪು ಹಾಗೂ ಕಡಿಮೆ ಅವಧಿಯ ಬೆಳೆಗಳನ್ನು ಬೆಳೆಯಲು ಉಪಯೋಗವಾಗುತ್ತಿದೆ. ಈ ಕೆರೆಯ ಪಕ್ಕ ಒಂದು ಮಂಟಪವಿದ್ದು ಇದನ್ನು ತೆಪ್ಪೋತ್ಸವ ಮಂಟಪ ಎಂದು ಕರೆಯುತ್ತಾರೆ. ಪ್ರತಿ ವರ್ಷ ಜಾತ್ರೆಯ ನಂತರ ತೆಪ್ಪೋತ್ಸವವನ್ನು ಈ ಕೆರೆಯಲ್ಲಿ ನಡೆಸುವುದು ಪ್ರತೀತಿಯಾಗಿದೆ. ಈ ವಿಡಿಯೋದ ಮೂಲ ಉದ್ದೇಶ ಐತಿಹಾಸಿಕ ಪರಂಪರೆಯನ್ನು ಹೊಂದಿರುವ ಕಳಲೆಯ ಇತಿಹಾಸವನ್ನು ಹಾಗೂ ಈ ಐತಿಹಾಸಿಕ ಕೆರೆಯ ಹಿನ್ನೆಲೆಯನ್ನು ಜನರಿಗೆ ತಿಳಿಸಿ ಹೇಳುವುದಾಗಿದೆ.